ಕ್ಷೇತ್ರದಲ್ಲಿ ಆಗಬೇಕು ಅನ್ನುವಂಥದ್ದು. ಅದೇ ರೀತಿ ಚಿತ್ರದುರ್ಗದಲ್ಲಿ ಇವತ್ತು ಆಗ್ತಾಯಿದೆ. ಕಾರಜೋಳ ಅವರ ಒಂದು ನೇತೃತ್ವದಲ್ಲಿ ನವೀನ್ ಅವರು ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸ್ವದೇಶಿ ಜಾಗರಣ ಮೊದಲಿಂದನೂ ಕೂಡ ನಡೀತಾ ಇದೆ. ಸ್ವದೇಶದಲ್ಲಿ ತಯಾರಾಗಿರುವಂಥ ವಸ್ತುಗಳನ್ನು ನಾವು ಬಳಕೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಮಾಣದ ಆಂದೋಲನ ನಮ್ಮ ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಸ್ವದೇಶಿ ಒಂದು ವಿಚಾರ ಅದನ್ನೇ ಮುಂದುವರಿಸ್ಕೊಂಡು ಮಾಡ್ತಾಯಿದ್ದೀವಿ. ಸ್ವದೇಶದಲ್ಲಿ ತಯಾರಾಗಿರುವಂಥ ವಸ್ತುಗಳನ್ನು ಪಾಪ್ಯುಲರ್ ಮಾಡಬೇಕು ಅಂಥೇಳಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸ್ವದೇಶಿ ಮೇಳವನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಬಟ್ಟೆಗಳ ತಯಾರ, ವಿವಿಧ ದಿನಬಳಕೆಯ ವಸ್ತುಗಳ ತಯಾರ, ಮಕ್ಕಳಿಗೆ ಆಟಿಕೆ ಸಾಮಾನಿಂದ ಹಿಡಿದು ಒಳ್ಳೊಳ್ಳೆಯ ಏನು ಕಂಪ್ನಿಗಳಿದ್ದಾವೆ, ಈವನ್ ಸ್ಟೀಲ್ ಕಂಪ್ನಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ. ಮತ್ತು ಯಾವ್ಯಾವ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆ ಇದ್ದಾವೆ ಅವುಗಳನ್ನು ಕೂಡ ಬೆಂಬಲಿಸ್ತಾರೆ, ಸಾಮಾನ್ಯ ಜನರಿಗೆ ತಿಳುವಳಿಕೆ ಕೊಡೋ ಸಲುವಾಗಿ. ಮತ್ತು ಬ್ಯಾಂಕ್ಗಿಗೂ ಕೂಡ ಯಾವ್ಯಾವ ಯೋಜನೆಗೆ ಬಡವರಿಗೆ ಏನೇನು ಸಹಾಯ ಮಾಡ್ತೇವೆ ಅನ್ನೋದನ್ನು ಕೂಡ ಅಲ್ಲಿ ಸ್ಟಾಲನ್ನು ಹಾಕಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ವ್ಯಾಪಾರ ವಹಿವಾಟ ಹೆಚ್ಚಿಗೆ ಮಾಡೋ ಜೊತೆಗೆ ಸ್ವದೇಶಿಯ ಭಾವನೆಯನ್ನು ಜನರ ಮನಸ್ಸಿನಲ್ಲಿ ದೃಢವಾಗಿ ಬಿತ್ತುವಂಥ ಕೆಲಸಕ್ಕೆ ಇದೊಂದು ಮೇಳವನ್ನು ಮಾಡ್ತಾಯಿದ್ದೀವಿ. ಸರ್, ಈಗ ಡೆಲ್ಲಿ ಬಾಂಬ್ ನಿಮಗೆ ಅಂದರೆ ಪಾಸಿಟಿವ್ ಆಗಿ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ಅವರ ಆರೋಪ. ಅಂದರೆ ಬಿಹಾರ ಎಲೆಕ್ಷನ್ಗೆ ಪರಿಣಾಮ ಬೀರುತ್ತೆ ಅಂತ. ನೋಡ್ರಿ, ಇದು ಭಾಳ ಸಣ್ಣ ವಿಚಾರ ಇವೆಲ್ಲ, ಈ ಥರ ಮಾತಾಡೋದು. ಇಡೀ ದೇಶ ಆತಂಕಗೊಂಡಿದೆ. ಭಯೋತ್ಪಾದಕರು ಮತ್ತೆ ತಲೆ ಎತ್ತಿದ್ದಾರೆ. ದಿಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಮತ್ತು ಈಗಿರುವ ತನಿಖೆಯಲ್ಲಿ ಅವನು ಬೇರೆ ಕಡೆ ಎಲ್ಲೇ ತೊಗೊಂಡು ಹೋಗುವಾಗ ಅದು ಆಕಸ್ಮಿಕವಾಗಿರುವಂಥ ಬಾಂಬು ಮತ್ತು ಸುಮಾರು 3,000ಕ್ಕಿಂತ ಹೆಚ್ಚು ಅಮೋನಿಯಾ ನೈಟ್ರೇಟ್ ಸಿಕ್ಕಿದೆ. ಒಂದು ದೊಡ್ಡ ಪ್ರಮಾಣ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂಥ ಅವ್ರ ವಿಚಾರ ಇತ್ತು. ಇಂಥ ದೊಡ್ಡ ವಿಚಾರವನ್ನು ಈ ಥರ ಸಂಕುಚಿತ ರಾಜಕೀಯ ಭಾವನೆ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರೋದಲ್ಲ. ಅದಂದರೆ ಅಲ್ಲ, ಜಮೀರ್ ಅವ್ರಿಗೆ ಅವರೇನು ಬಹುತೇಕವಾಗಿ ಜಮೀರ್ ಅವ್ರಿಗೆ ಗೊತ್ತಿತ್ತಾ? ಭಯೋತ್ಪಾದಕರು ಯಾರನ್ನು ನೋಡ್ಕೊಂಡು ಮಾಡ್ತಾರೆ? ಭಯೋತ್ಪಾದನೆ ಆಗಿದೆ, ಅದು ಅಕಸ್ಮಿತವಾಗಿ ಅವ್ನು ತೊಗೊಂಡು ಹೋಗೋಗಾಗಿದೆ ಅನ್ನುವಂಥ ತನಿಖೆ ಬರ್ತಾಯಿದೆ. ಸುಮ್ಮನೆ ಎಲ್ಲದಕ್ಕೂ ರಾಜಕಾರಣ ಬೆರೆಸುವಂಥದ್ದು ಸರಿಯಲ್ಲ. ಸರ್, ಬಿಹಾರ ಎಲೆಕ್ಷನ್ದು ಎಕ್ಸಿಟ್ ಪೋಲ್ ಇದಾಗಿದೆ, NDAಗೆ ಬಹುಮತ ಬಂದಿದೆ. ಖಂಡಿತ ಅದು ಮೊದಲಿಂದನೂ ಕೂಡ ಆ ಥರದ ಟ್ರೆಂಡ್ ಇತ್ತು. ಬಿಹಾರದಲ್ಲಿ ಅಲ್ಲಿಯ ನಿತೀಶ್ ಕುಮಾರ್ ಅವರ ಒಂದು ಇಮೇಜು, ಆಡಳಿತ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಜನೆಗಳು, ಹಲವಾರು ವರ್ಷ ನೆನೆಗುದಿ ಬಿದ್ದಂಥ ಇನ್ಫ್ರಾಸ್ಟ್ರಕ್ಚರು ಯೋಜನೆಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲವೂ ಕೂಡ ಬಿಹಾರದಲ್ಲಿ ಪ್ರಾರಂಭ ಆಗಿದ್ದರಿಂದ ಜನರು ಅಭಿವೃದ್ಧಿಯನ್ನು ಬಯಸ್ತಾರೆ ಮತ್ತು ಜನರು ಯಾವಾಗಲೂ ಕೂಡ ಶಾಂತಿಯನ್ನು ಬಯಸ್ತಾರೆ. ಹಿಂದಿನ RJDಯ ಜಂಗಲ್ ರಾಜ್ಯ ಇಂದಿಗೂ ಕೂಡ ಮಾಸಿಲ್ಲ, ಅದು ಜನರ ಮನಸ್ಸಿನಿಂದ ಹೋಗಿಲ್ಲ. ಹೀಗಾಗಿ ಮತ್ತೊಮ್ಮೆ ಜಂಗಲ್ ರಾಜ್ಯ ಬೇಕಾಗಿಲ್ಲ, ಅಭಿವೃದ್ಧಿಯ ಬಿಹಾರ ಬೇಕನ್ನೋಂಥದ್ದಕ್ಕೆ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್, ಸುಧಾಕರ್ ಅವರು ಹೇಳಿದ್ದಾರೆ ಎಕ್ಸಿಟ್ ಪೋಲು ನಮ್ಮ 2023 ಎಲೆಕ್ಷನ್ನಲ್ಲೂ ವಿರೋಧವಾಗಿತ್ತು, ಆದರೆ ನಾವು 134 ತಾಂಡಿದ್ದೀವಿ, ಇದನ್ನು ನಮಗೆ ಅದರ ಮೇಲೆ ನಂಬಿಕೆ ಇಲ್ಲ, ನಾವೇ ಗೆಲ್ತೀವಿ ಅಂತ ಹೇಳಿ. ಏನೇ ಆಗಲಿ 14ಕ್ಕೆ ಗೊತ್ತಾಗುತ್ತಲ್ಲ ಸುಧಾಕರ್ ಸರಿ ಇದ್ದಾನೆ ಇರೋನು. ಸರ್, ಈಗ ನವೆಂಬರ್ ಕ್ರಾಂತಿ BJPಯಲ್ಲೇ ಆಗುತ್ತೆ ಅಂದರೆ ವಿಜೇಂದ್ರ ಅವರು ಕೆಳಗಿಳಿತಾರೆ ರಾಜ್ಯಾಧ್ಯಕ್ಷ. ಏನು ನವೆಂಬರ್ಗೆ ಈ ತಿಂಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿತಾರೆ ಅಂತ ಹೇಳ್ತಿದ್ದಾರೆ. ಆ ಪ್ರಶ್ನೆನೇ ಅದೆಲ್ಲ ಇಲ್ಲ. ಯಾರು ಹೇಳಿದ್ರು ನಿಮಗೆ? ಸುಮ್ಮನೆ ಮೊದಲು ಕಾಂಗ್ರೆಸ್ಸಲ್ಲಿ ಆಡಳಿತ ಪಕ್ಷದಲ್ಲಿ ಆಗುತ್ತಿರೋದನ್ನು ನೋಡಿಬಿಟ್ರೆ ನಮಗೆ ದಿನನಿತ್ಯ ಒಬ್ಬರು ಹೇಳಿಕೆ ಕೊಡ್ತಾಯಿದ್ದಾರೆ. ನಮ್ಮದು BJP ಯಾವಾಗಲೂ ಒಂದು ಬಲಿಷ್ಠವಾಗಿರುವ ರಾಷ್ಟ್ರೀಯ ಸ್ಥಿರ ಪಕ್ಷ. ನಮ್ಮ ಏನು ಹೈಕಮಾಂಡ್ ಏನು ಹೇಳ್ತೈತಿ ಅದನ್ನೆಲ್ಲರೂ ಕೂಡ ನಾವು ಪಾಲಿಸ್ತೀವಿ. ಹಾಂ, ಆ ಭ್ರಮೆ ಸದ್ದು ಸಂಘ ಇರಲಿ ಅವ್ರ ಭ್ರಮೆದಲ್ಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.